ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಬಿಜೆಪಿ ಸರ್ಕಾರದಲ್ಲಿ ಜಾರಿ ಮಾಡಲಾಗಿದ್ದಂಥ ಹಿಜಾಬ್ ನಿರ್ಬಂಧದ ಆದೇಶವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಬಟ್ ಇದಕ್ಕೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಭಾರತೀಯ ಜನತಾ ಪಾರ್ಟಿಯವರು ಈ ವಿಚಾರದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಏನು ಆಶ್ಚರ್ಯ ವಿಚಾರ ಅಲ್ಲ. ಸರ್ಕಾರ ಅಂತಕ್ಕಂಥದ್ದು ಒಂದು ಮಾತೃ ಹೃದಯ ಇಟ್ಕೊಂಡಿರಬೇಕಾಗತ್ತೆ. ಮಕ್ಕಳಿಗೆ ಹೆಚ್ಚಿನ ಇದು ಕಾನ್ಫಿಡೆನ್ಸ್ ಬರಲಿ ಅಂಥೇಳಿ, ಆತ್ಮಸ್ಥೈರ್ಯ ಬರಲಿ ಅಂಥೇಳಿ ಅವರು ಬೇಕಾದ ರೀತಿಯಲ್ಲಿ, ಅಂದರೆ ಒಂದು ಧಾರ್ಮಿಕ ಸಂಕೇತವಾಗಿ ಅವರೆಲ್ಲ ಬರ್ತಕ್ಕಂಥದ್ದು. ಮೊದಲು ಜನವಾರ ಯಾರೋ ತೆಗೆಸಿದ್ರು ಅಂತೇಳಿ ದೊಡ್ಡ ಆರ್ಭಟ ಮಾಡಿದ್ರು. ಈಗ ಸರ್ಕಾರದವರು ಕೇವಲ ಹಿಜಾಬ್ ಮಾತ್ರ ಅವಕಾಶ ಅಲ್ಲ, ಜನಿವಾರ, ರುದ್ರಾಕ್ಷ, ಕುಂಕುಮ, ಉಡ್ದಾರ, ಶಿವದಾರ ಎಲ್ಲವನ್ನೂ ಹಾಕ್ಕೊಂಬರಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಧಾರ್ಮಿಕ ಸ್ವಾತಂತ್ರ್ಯ ಇರ್ತಕ್ಕಂಥದ್ದು ಸಂವಿಧಾನದ ಅನುಚ್ಛೇದ 25, 28, 30ರಲ್ಲಿ ಎಲ್ರಿಗೂ ಸಹ ಟು ಪ್ರಾಕ್ಟೀಸ್, ಪ್ರೊಫೆಸ್ ಅಂತ ಭಾಳ ಕ್ಲಿಯರ್ ಆಗಿದೆ. ಯಾವ ಧರ್ಮ ಬೇಕೋ ಅದನ್ನು ಪಾಲನೆ ಮಾಡ್ಬೋದು. ಮಕ್ಕಳು ಅವರು ಮನೆಯಿಂದ ಹೊರಗಡೆ ಬಂದು ಅವರ ಆತ್ಮಸ್ಥೈರ್ಯವನ್ನು ತುಂಬಿಸ್ಲಿಕ್ಕೆ ಒಂದು ಪ್ರಯತ್ನ ಮೊದಲಿಂದಲೂ ಸಹ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರು 1965ನೇ ಇಸ್ವಿಯಲ್ಲಿ ಆ ಯೂನಿಫಾರ್ಮ್ನ ತಗೊಂಡು ಬಂದರು. ಆಮೇಲೆ 69ರಲ್ಲಿ ಅದು ಕಡ್ಡಾಯ ಮಾಡಿದ್ರು. ಈಗ ಅದ್ರ ಸಮಾನತೆ ಇರಬೇಕು ಅನ್ನೋ ವಿಚಾರದಲ್ಲಿ ಮಾಡಿರ್ತಕ್ಕಂಥದ್ದು. ಆದರೆ ಧಾರ್ಮಿಕ ಸಂಕೇತಕ್ಕೆ ಎಲ್ಲೂ ಸಹ ಯಾರೂ ಆಕ್ಷೇಪ ಇಲ್ಲ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯವರು ಅವರಿಗೆ ದೇಶದಲ್ಲಿ ಆಗ್ತಕ್ಕಂಥ ದೊಡ್ಡ ಹಗರಣ, ನೀಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ದೇಶದಲ್ಲಿ ಆಗಿರ್ತಕ್ಕಂಥ ಅಧೋಗತಿ, ಆರ್ಥಿಕ ಸ್ಥಿತಿ ಅಧೋಗತಿಗೆ ಹೋಗ್ತಾರೆ, ಅದ್ರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ. ಸರ್ಕಾರ ತೆಗೆದುಕೊಂಡಿರೋ ತೀರ್ಮಾನ ನಾವು 2023ನೇ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಭರವಸೆಯನ್ನು ಕೊಟ್ಟಿದ್ವಿ. ಅದನ್ನು ನಾವು ಯಥಾಸ್ಥಿತಿಗೆ ತರ್ತೀವಿ ಅಂತೇಳಿ ತಂದಿದ್ವಿ. ಅಂದರೆ ಮಕ್ಕಳಲ್ಲಿ ಭೇದ ಭಾವ ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ. ಯಾರು ಕೇಳಿದ್ರು ಈಗ ಹಿಜಾಬ್ದು ಆರ್ಡರ್ನ ರಿವೋಕ್ ಮಾಡಿ ಅಂತ. ಭೇದ ಭಾವ ಮಾಡ್ತಾ ಇರ್ತಕ್ಕಂಥದ್ದು, ದಾಡಿ ಬಿಟ್ಟಿರೋನ ಒಬ್ಬ 9 ವರ್ಷದ ಹುಡುಗ ಜುನೇದ್ ಅಂತ ಹೇಳಿ ಫರೀದಾಬಾದಲ್ಲಿ ಟ್ರೈನಲ್ಲಿ ಹೋದಾಗ ಅವನು ದಾಡಿ ಬಿಟ್ಟಿದ್ದಾನೆ ಅಂತ ಸಾಯಿಸಿದವ್ರು ಯಾರಂತೆ? ಆಸಿಫಾ ಅಂಥೇಳಿ ಜಮ್ಮುನಲ್ಲಿ ಒಂದು ಸಣ್ಣ 8 ವರ್ಷದ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದು ಯಾರ್ದಂತೆ? ಆದರೆ ಇವ್ರು ಮಾಡ್ತಕ್ಕಂಥದ್ದೆಲ್ಲ ಧಾರ್ಮಿಕ ವಿಚಾರವನ್ನು ಮುಂದಿಟ್ಕೊಂಡು ಧರ್ಮಾಂಧತೆಯನ್ನು ಇವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ISI ಅಲ್ಲ, ಇದು ಭಾರತ ದೇಶ, ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ. ಎಲ್ಲರಿಗೂ ಸಹ ಅವಕಾಶ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.